ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ ವ್ಲಾಗ್ಸ್. ನಾನು ಈ ವಿಡಿಯೋದಲ್ಲಿ ನಾನು ಜುಡಿಯೋ ಇಂದ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದೆ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಒಳ್ಳೊಳ್ಳೆ ಕ್ವಾಲಿಟಿ ಇರೋಂಥ ಬಟ್ಟೆಗಳು ಮತ್ತೆ ನೇಲ್ ಪಾಲಿಶ್ ಇರ್ಬೋದು, ಬ್ಯಾಗ್ ಇರ್ಬೋದು, ಎಲ್ಲಾನು ತಗೊಂಡ್ಬಂದಿದ್ದೀನಿ. ಸೊ ಅದನ್ನೆಲ್ಲ ಎಷ್ಟು ಪ್ರೈಸು, ಯಾವ್ಯಾವ ತಗೊಂಡ್ಬಂದಿದ್ದೀನಿ ಅಂತ ಹೇಳಿ ತೋರಿಸೋದನ್ನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಾನು ಯೂಶಲಿ ಯಾವಾಗ್ಲೂ ಪ್ರಿಫರ್ ಮಾಡೋದು ಜುಡಿಯೋ ಕ್ಲಾತೇನೆ. ಯಾಕಂತಂದ್ರೆ ನಾವು ಯೂಸ್ ಮಾಡೋದು ಒಂದು 6 ಮಂತ್ ಆ ಥರ ಯೂಸ್ ಮಾಡ್ತೀವಿ ಅಂತಂದ್ರೂ ಥ್ರೋ ಮಾಡ್ಬೋದು, ಆ ಥರ ಇರುತ್ತೆ. ಬಟ್ ವರ್ತ್ ಇರುತ್ತೆ ಕ್ಲಾತ್ ಎಲ್ಲಾನು. ಮಕ್ಕಳ ಬಟ್ಟೆ ಅಂತೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಜುಡಿಯೋ ಪ್ರಿಫರ್ ಮಾಡ್ತೀನಿ ನನ್ನ ಮಗಳಿಗೆ ಬಟ್ಟೆ ತಗೊಳೋದಕ್ಕಾದ್ರೆ. ಸರಿ ಬನ್ನಿ ಏನೆಲ್ಲ ತಗೊಂಡ್ಬಂದಿದ್ದೀನಿ ಅಂತ. ನಾನು ಫಸ್ಟ್ ನಾನು ಚೂಸ್ ಮಾಡ್ಕೊಂಡಿದ್ದೆ ಈ ಟಾಪು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಟಾಪ್ ಮಾತ್ರ. ಇಲ್ಲಿ ಮಧ್ಯದಲ್ಲಿ ಮಿಡ್ ಬಟನ್ಸ್ ಬಂದಿದೆ. ಇದೇನೆ ಫುಲ್ ಲೆಂತ್ ಓಪನಿಂಗ್ ಇಲ್ಲ, ಇಲ್ಲಿ ಮಾತ್ರ ಒಂದೆರಡು ಬಟನ್ ಓಪನ್ ಮಾಡ್ಬೋದು ಅಷ್ಟೇ. ಅದಾದ್ಮೇಲೆ ಫುಲ್ ಎಲ್ಲ ಕ್ಲೋಸ್ಡ್ ಇದಾವೆ. ಸೊ ಅದನ್ನ ನೋಡಿನೇ ತಗೊಂಡೆ. ಮತ್ತೆ ಇದು ಸ್ಲೀವು ಇಲ್ಲಿ ಫೋಲ್ಡ್ ಆಗಿರೋ ತರ ಬಂದಿದೆ, ಬಟನ್ ಬಂದಿದೆ ಇಲ್ಲಿಗೂ. ಮತ್ತೆ ಇಲ್ಲಿ ಸ್ಪ್ಲಿಟ್ ಇದೆ ಟಾಪು. ಈ ಟಾಪ್ ತುಂಬಾನೇ ಇಷ್ಟ ಆಯ್ತು ನನಗೆ. ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ, ಒಂಥರ ಯುನೀಕ್ ಆಗಿ ಕಾಣಿಸ್ತು. ಸೊ ಅದಕ್ಕೆ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡೆ. ಇದಕ್ಕೆ ನಾನು ಕೊಟ್ಟಿದ್ದು 399 ರುಪೀಸು. ವರ್ತ್. ನಾನು ಆಲ್ರೆಡಿ ಒಂದೆರಡು ಮೂರು ಟಾಪ್ ಅಲ್ಲೇನೆ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ನಾವೇನಾದ್ರೂ ಆಫೀಸ್ಗೆ ಡೈಲಿ ವೇರ್ಗೆಲ್ಲ ಯೂಸ್ ಮಾಡ್ಬೋದು ಈ ಟಾಪ್ಸು. ಸೊ ಅದಕ್ಕೋಸ್ಕರ ಈ ಟಾಪ್ ತಗೊಂಡೆ ನಾನು. ಮತ್ತೆ ಇನ್ನೂ ಒಂದು ಟಾಪ್ ತಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಈ ಟಾಪ್ಗೆ ನಾನು ಕೊಟ್ಟಿದ್ದು 399 ರುಪೀಸ್, ಅಂದ್ರೆ 400 ರುಪೀಸು. ನಾವು ಶಾಪಿಂಗ್ ಹೋದಾಗೆಲ್ಲ ಏನ್ ಅನ್ಕೊಂತೀವಿ ಅಂತಂದ್ರೆ 399 ಅಷ್ಟೇನಾ, 199 ಅಷ್ಟೇನಾ ಅಂತ ಅನ್ಕೊಂಡು ಶಾಪ್ ಮಾಡ್ತೀವಿ. ಬಟ್ ಅದು ಫೈನಲ್ ಬಿಲ್ ಮೇಲೆ ಗೊತ್ತಾಗೋದು ಅಯ್ಯೋ ಇಷ್ಟೊಂದು ಆಗಿದೆಯಾ ಅಂತ ಹೇಳಿ. ಯಾಕಂದ್ರೆ 99 ಅನ್ನೋದು ನಮ್ಗೆ ವ್ಯಾಲಿಡೇ ಇಲ್ಲ ಅನ್ನೋ ತರ ಖರ್ಚು ಮಾಡ್ತೀವಿ. ಬಟ್ ಅದೆಲ್ಲ 99 ಆಡ್ ಆಗಿ ಅದೇ 1000 ಗಟ್ಲೆ ಬಿಲ್ ಆಗುತ್ತೆ. ನೆಕ್ಸ್ಟ್ ಟಾಪು ತುಂಬಾ ಚೆನ್ನಾಗಿದೆ. ಇದಂತೂ ನನ್ಗೊಂಥರ ಯೂನಿಕ್ ಆಗಿತ್ತು, ಇಷ್ಟ ಆಯ್ತು ನನ್ಗಂತೂ. ನೋಡ್ತಾ ಇರ್ಬೋದು ನೀವು, ಸ್ಟ್ರೈಪ್ ತರ ಬಂದಿದೆ. ಮತ್ತೆ ಮಿಡ್ಲಲ್ಲಿ ಇದಕ್ಕೂ ಅಷ್ಟೇನೆ, ಮಿಡ್ಲಲ್ಲೆಲ್ಲ ಫುಲ್ ಸೀದಾ ಬಟನ್ ಬಂದಿದೆ. 3/4 ಲೆಂತ್ ಸ್ಲೀವ್ ಏನೆ ಇದಕ್ಕೂ. ತುಂಬಾ ಚೆನ್ನಾಗಿತ್ತು. ಇದು ಒಂಥರ ಕಲರ್ ನೋಡಿದ ತಕ್ಷಣ ಇಷ್ಟ ಆಯ್ತು ನನಗೆ. ಮಿಕ್ಸ್ಡ್ ಕಲರ್ ತರ ಇದೆ, ಲ್ಯಾವೆಂಡರ್, ಪಿಂಕ್, ಗ್ರೀನು, ಯೆಲ್ಲೋ ಎಲ್ಲ ಇದೆ. ಯಾವ ಕಲರ್ ಲೆಗಿನ್ಸ್ ಬೇಕೋ ಅದನ್ನ ಮ್ಯಾಚ್ ಮಾಡ್ಕೊಬಹುದು ಇದಕ್ಕೆ. ಇದಕ್ಕೂ ಅಷ್ಟೇ ನಾನು ಕೊಟ್ಟಿದ್ದು 399 ರುಪೀಸು. ನೋಡ್ತಾ ಇರ್ಬೋದು 399 ರುಪೀಸ್. ತುಂಬಾ ಚೆನ್ನಾಗಿದೆ ಇದೆರಡು ಟಾಪು. ನಾನು ಏನಕ್ಕೆ ಟಾಪ್ಸ್ ತಗೊಂಡೆ ಅಂತ ಹೇಳಿದ್ರೆ, ಹಬ್ಬಕ್ಕೆ ಇವಾಗ ಬೆಳಿಗ್ಗೆ ಪೂಜೆಗೆ ಸೀರೆ ಉಟ್ಕೊಂತೀವಿ. ಬೆಳಿಗ್ಗೆ ಎದ್ದ ತಕ್ಷಣನೇ ಫಸ್ಟೇ ನೈವೇದ್ಯ ಎಲ್ಲ ಮಾಡ್ಕೋಬೇಕು. ಅವಾಗೆಲ್ಲ ಹೊಸ ಬಟ್ಟೆನೆ, ವರಮಹಾಲಕ್ಷ್ಮಿಗೆ ನನಗಂತೂ ಹೊಸ ಬಟ್ಟೆ ಹಾಕೊಂಡ್ರೆ ಒಂಥರ ಫೀಲ್, ಅದೇ ಫೀಲೇ ಬೇರೆನೆ. ಏನಂತಂದ್ರೆ ಹಬ್ಬಕ್ಕೆ ಹೊಸದಾಗಿ ಎಲ್ಲ ಹೊಸ ಬಟ್ಟೆ ಹಾಕೊಂಡು ಹೊಸ ದಿನ ಪ್ರಾರಂಭಿಸ್ತಾರ ಇರುತ್ತಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ, ಒಯ್ಬೋದು. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೈವೇದ್ಯ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಹೊಸ ಬಟ್ಟೆ ಹಾಕೋ, ಸ್ಯಾರಿ ಎಲ್ಲ ಹಾಕೊಂಡು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಡ್ರೆಸ್ ಹಾಕೊಂಡು ರೆಡಿ ಮಾಡ್ಕೊಂಡು ಪೂಜೆ ಟೈಮಿಗೆ ಸೀರೆ ಉಟ್ಕೊಂತೀನಿ. ನಾನು ಯೂಶಲಿ ಅದೇ ತರ ಮಾಡೋದು. ಸೊ ಅದಕ್ಕೋಸ್ಕರ ಟಾಪ್ಸ್ ಇರ್ಲಿಲ್ಲ, ಅದೇ ತಗೊಂಡೆ. ಇದೆರಡು ಟಾಪ್ಸು ನಾನು ಕೊಟ್ಟಿದ್ದು 399 ರುಪೀಸು. ತುಂಬಾ ಯೂನಿಕ್ ಆಗಿದೆ. ಎರಡಕ್ಕೂ ನೋಡ್ತಾ ಇರ್ಬೋದು, ಯಾವ ಕಲರ್ ಆದ್ರೂ ಲೆಗಿನ್ಸ್ ಮ್ಯಾಚ್ ಮಾಡ್ಕೊಬಹುದು. ಮಿಕ್ಸ್ಡ್ ಕಲರ್ ತರ ಇದೆ ಇದು, ಅದಕ್ಕೋಸ್ಕರ ತಗೊಂಡಿದ್ದು. ಮತ್ತೆ ಅದಾದ್ಮೇಲೆ ನನಗೆ ಒಂದು ಟೀ ಶರ್ಟ್ ಬೇಕಿತ್ತು, ಡ್ರಾಪ್ ಶೋಲ್ಡರ್ ತರದ್ದು. ನೋಡ್ತಾ ಇರ್ಬೋದು, ಕ್ರಾಪ್ ಟಾಪ್ ತರ ಕ್ರಾಪ್ ಟೀ ಶರ್ಟ್ ಇದು. ಸೊ ಈ ಟೀ ಶರ್ಟ್ಗೆ ನಾನು ಕೊಟ್ಟಿದ್ದು 199 ರುಪೀಸ್ ಅಷ್ಟೇನೆ. ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಉಲ್ಟಾ ಕಾಣಿಸುತ್ತೆ ಇದರಲ್ಲಿ, ಮಿರರ್ ಇಮೇಜಿಂಗ್ ಅಂತಾರಲ್ಲ, ಅದಕ್ಕೆ ಮಿರರ್ ಮೇಜಿಂಗ್ ಅಂತಾರೆ. 199 ರುಪೀಸ್. ಇದು ವರ್ತ್ ಅನಿಸ್ತು ನನಗೆ. ಒಂಥರ ನನಗೆ ಈ ಕಲರ್ ಟೀ ಶರ್ಟ್ ಇರಲಿಲ್ಲ. ನಾನು ಆಫೀಸ್ಗೆಲ್ಲ ವೇರ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಯೂಶುವಲಿ ಅಲ್ಲೋಗಿ ಯೂನಿಫಾರ್ಮ್ ಚೇಂಜ್ ಮಾಡ್ಬೇಕಲ್ವಾ. ಸೊ ನನಗೆ ಇದು ಟೀ ಶರ್ಟ್ ಜೀನ್ಸ್ ಆದ್ರೆ ತುಂಬಾ ಈಸಿ ಆಗುತ್ತೆ, ಬೇಗ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಹೊರಟ್ಬಿಡ್ಬೋದು. ಇಲ್ಲ ಅಂತಂದ್ರೆ ಡ್ರೆಸ್ ಎಲ್ಲ ಅಂದ್ರೆ ರಿಮೂವ್ ಮಾಡಿ ಹಾಕೋದ ತನಕ ತುಂಬಾ ಲೇಟ್ ಆಗುತ್ತೆ ಅಂತೇಳಿ ಟೀ ಶರ್ಟ್ ಜೀನ್ಸ್ ಆದ್ರೆ ಸರಿ ಹೋಗುತ್ತೆ ಅಂತ ಈ ಟೀ ಶರ್ಟ್ ತಗೊಂಡೆ ಒಂದು. ಇದಕ್ಕೆ 199 ರುಪೀಸ್ ಕೊಟ್ಟೆ. ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿ. ನೆಕ್ಸ್ಟ್ ನನ್ನ ಮಗಳಿಗೆ ತಗೊಬಂದೆ ಬಟ್ಟೆ. ನನ್ನ ಮೇನ್ ರೀಸನ್ ಹೋಗಿದ್ದೆ ನನ್ನ ಮಗಳಿಗೆ ತಗೊಳಕ್ಕೆ ಅಂತೇಳಿ. ಯಾಕಂದ್ರೆ ನಾನು ಆಲ್ರೆಡಿ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ. ಅವಳಿಗೆ ಒಂದು ಗ್ರ್ಯಾಂಡ್ ಡ್ರೆಸ್ ಮತ್ತೆ ಒಂದು ಸಿಂಪಲ್ ಮಿಂತ್ರಾ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ.
ಅದೆರಡು ಡ್ರೆಸ್ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಅವಳು ಬೆಳಗ್ಗೆ ಒಂದು ಹಾಕೊಂಡ್ಮೇಲೆ ಮತ್ತೆ ಬಿಚ್ಚಾಕ್ತಾಳೆ, ನನ್ಗೆ ಚುಚ್ತಾ ಇದೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಸೊ ಅದಾದ್ಮೇಲೆ ಬಟ್ಟೆ ಬೇರೆ ಹಾಕ್ಬೇಕಲ್ಲ, ಸೊ ನನ್ನ ಮಗಳು ಹೊಸ ಬಟ್ಟೆನೆ ಹಾಕೋಬೇಕು ಅನ್ನೋದು ನನ್ನ ಇಷ್ಟ. ಸೊ ಅದಕ್ಕೋಸ್ಕರ ಈ ತರ ಡ್ರಾಪ್ ಶೋಲ್ಡರ್ ಟಾಪ್ ಇದು ನೋಡ್ತಾ ಇರ್ಬೋದು. ಡ್ರಾಪ್ ಶೋಲ್ಡರ್ ಟಾಪು ತುಂಬಾ ಚೆನ್ನಾಗಿದೆ, ಒಂಥರ ಫ್ಲವರ್ ಬಂದಿದೆ. ಇದೊಂಥರ ಈ ಫ್ಲವರ್ಸ್ ಮೇ ಬಿ ವಾಶ್ ಎಲ್ಲ ಮಾಡಿದ್ರೆ ಅಂಟ್ಕೊಳ್ಳುತ್ತೆ ಅನ್ಸುತ್ತೆ, ಬಟ್ ನಾನು ಯಾವಾಗ್ಲೂ ಒಂದ್ಸರಿ ಯೂಸ್ ಮಾಡೋದಲ್ವಾ, ಅದಕ್ಕೋಸ್ಕರ ಅಂತ ಹೇಳಿ ತಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ನಾನು ಕೊಟ್ಟಿದ್ದು 199 ರುಪೀಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಈ ಶರ್ಟ್ಗೂ 199 ಕೊಟ್ಟೆ. ಮತ್ತೆ ಇದಂತೂ ವರ್ತ್ ಅನಿಸ್ತು, ನೋಡ್ತಾ ಇರ್ಬೋದು ಪ್ಯಾಂಟ್ ಅದಕ್ಕೆ ಮ್ಯಾಚಿಂಗ್ ಆಗಿ. ಈ ಪ್ಯಾಂಟ್ಗೂ ಅಷ್ಟೇನೆ ಇಲ್ಲಿ ಇಲಾಸ್ಟಿಕ್ ಬಂದಿದೆ ಕೆಳಗಡೆ, ಆಂಕಲ್ ಬರುತ್ತಲ್ಲ ಅಲ್ಲಿ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. ಸೊ ಈ ತರ ಲೂಸ್ ಇದ್ರೇನೆ ನನ್ನ ಮಗಳಿಗೆ ಇಷ್ಟ ತುಂಬಾ. ನನ್ನ ಮಗಳಿಗೆ ಅಂತ ನಮ್ಮ ಫ್ಯಾಮಿಲಿಲಿ ಇರುವಂತ 3 ಮಕ್ಳಿಗಷ್ಟೇನೆ ಲೂಸ್ ಆಗಿರೋ ಬಟ್ಟೆಗಳೇ ಇಷ್ಟ. ಈ ಚುಚ್ಚೋದು ಪಚ್ಚೋದು ಆ ಗ್ರ್ಯಾಂಡ್ ಡ್ರೆಸ್ ಗಳಂತೂ ಹಾಕೊಳ್ಳೋದೇ ಇಲ್ಲ. ನೋಡ್ಬೇಕು ವರಮಹಾಲಕ್ಷ್ಮಿಗೆ ಅಂತ ಹೇಳಿ ಅದೊಂದು ಚಿಕ್ಕಪೇಟೆಯಿಂದ ಒಂದು ಗ್ರ್ಯಾಂಡ್ ಡ್ರೆಸ್ ತಂದಿದ್ದೀನಿ, ಹಾಕೊಂತಾಳೆ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ತಂದಿದ್ದೀನಿ. ವರ್ಷಕ್ಕೊಂದ್ಸತಿ ಹಬ್ಬ ಅಲ್ವಾ, ತರಲೇಬೇಕು ಅಂತ ಹೇಳಿ. ಈ ಪ್ಯಾಂಟ್ ನೋಡ್ತಾ ಇರ್ಬೋದು, ಒಂಥರ ಡಿಸೈನ್ ತುಂಬಾ ಚೆನ್ನಾಗಿದೆ. ಇಲ್ಲೂ ಇಲಾಸ್ಟಿಕ್ ಇದೆ, ಇದೇನ್ ಬೋ ಕೊಟ್ಟಿದಾರಲ್ಲ ಇದೇನ್ ಟೈ ಮಾಡಕ್ಕಲ್ಲ, ಇಲಾಸ್ಟಿಕ್ ಅಷ್ಟೇನೆ. ನಾನು ಯಾವಾಗ್ಲೂ ನನ್ನ ಮಗಳಿಗೆ ಪ್ರಿಫರ್ ಮಾಡೋದು ಜುಡಿಯೋ ಇಂದಾನೆ ಪ್ಯಾಂಟು ಶರ್ಟ್ಸ್ ಶಾರ್ಟ್ಸ್ ಇರ್ಬೋದು, ಫ್ರಾಕ್ಸ್ ಇರ್ಬೋದು ಎಲ್ಲ, ಯಾಕಂದ್ರೆ ಎಲ್ಲ ಸಾಫ್ಟ್ ಕ್ಲಾತಿಂಗ್ ಇರುತ್ತೆ. ತುಂಬಾ ರಫ್ ಅಂಡ್ ಟಫ್ ತರ ಇರೋ ಕ್ಲಾತ್ಸ್ ಇರ್ತವೆ, ಬಟ್ ನಾನು ಚೂಸ್ ಮಾಡಿನೇ ತಗೊಂಡ್ಬರ್ತೀನಿ ಯಾವಾಗ್ಲೂ. ಇದಕ್ಕೂ ಅಷ್ಟೇ ನಾನು ಈ ಪ್ಯಾಂಟ್ ವರ್ತ್ ಅನಿಸ್ತು. 199 ಈ ಪ್ಯಾಂಟ್ಗೂ ನಾನು ಪೇ ಮಾಡಿದ್ದು ನೋಡ್ತಾ ಇರ್ಬೋದು. ಇದಕ್ಕೂ 199 ಪೇ ಮಾಡಿದೆ, ಇದಕ್ಕೂ 199 ಪೇ ಮಾಡಿದೆ. ನಾನು ಆಕ್ಚುಲಿ ನಾನು ಹೋಗಿದ್ದೆ ಮೇನ್ ರೀಸನ್ ಇದೆರಡು ತಗೊಳ್ಳೋದಕ್ಕೆ ಮಗಳಿಗೆ. ಮತ್ತೆ ನಾನು ಒಂದು ಲಿಪ್ಸ್ಟಿಕ್ ಎಲ್ಲ ಖಾಲಿ ಆಗಿತ್ತು ನಂದು, ನಾನು ಡೈಲಿ ಯೂಸ್ ಮಾಡ್ತೀನಲ್ಲ ಆ ಲಿಪ್ಸ್ಟಿಕ್. ನಾನು ಯೂಶುವಲಿ ಲಿಪ್ಸ್ಟಿಕ್ ತಗೊಳ್ಳೋದು ಜುಡಿಯೋ ಇಂದನೇ, ಸೊ ಅದಕ್ಕೋಸ್ಕರ ಅಲ್ಲೇ ತಗೊಂಡ್ಬಿಡೋಣ ಅಂತ ಹೇಳಿ ಹೋಗಿದ್ದೆ. ಮತ್ತೆ ಐಲೈನರು ನನ್ನ ಮಗಳು ಬಿಡಿಸ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ಲು, ಸೊ ನನಗೆ ಐಲೈನರೇ ಇರಲಿಲ್ಲ ಹಾಕೋದಕ್ಕೆಲ್ಲ, ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದೆ. ಹಂಗೇನೆ ಇದನ್ನೆಲ್ಲ ತಗೊಬಂದೆ, ಟಾಪ್ ಎಲ್ಲ. ನೆಕ್ಸ್ಟ್ ಬಂದು ನಮ್ಮ ಹಸ್ಬೆಂಡ್ಗೆ ಒಂದು ಪರ್ಫ್ಯೂಮ್ ತಗೊಬಂದೆ, ತುಂಬಾ ಚೆನ್ನಾಗಿತ್ತು ಪರ್ಫ್ಯೂಮು ಸ್ಮೆಲ್, ಅದಕ್ಕೆ ಅಲ್ಲೇ ಟೆಸ್ಟ್ ಮಾಡಿ ತಗೊಂಬಂದೆ. ಇಂಟೆನ್ಸ್ ಅಂತ ಹೇಳಿ ಇದೆ ಇದರಲ್ಲಿ, ಇಂಟೆನ್ಸ್ ಮ್ಯಾನ್ ಅಂತ ಹೇಳಿ ಜುಡಿಯೋ ಇಂದ. ಇದಕ್ಕೆ ನಾನು ಕೊಟ್ಟಿದ್ದು 99. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಪರ್ಫ್ಯೂಮ್ಸ್ ಇದಾವೆ, ಅಂದ್ರೆ ಅವ್ರವ್ರ ಚಾಯ್ಸ್ ತಕ್ಕಂಗೆ ಅವ್ರು ಟೆಸ್ಟ್ ಮಾಡಿ ತಗೊಬಹುದು. ಆಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಪರ್ಫ್ಯೂಮ್ಸ್ ನ ಓಪನ್ ಮಾಡ್ಬಿಟ್ಟಿದ್ದಾರೆ ಅವ್ರಗಳೇನೆ, ಅಂದ್ರೆ ಟ್ರಯಲ್ಗೆ ಅಂತ ಇಟ್ಟಿರ್ತಾರಲ್ಲ ಅದೆಲ್ಲ ಓಪನ್ ಮಾಡಿ ನೋಡ್ಬಿಟ್ಟಿದ್ದಾರೆ. ನಾನು ಇದಕ್ಕೆ ಕೊಟ್ಟಿದ್ದು 99 ರುಪೀಸು ವರ್ತ್ ಅನಿಸ್ತು. ನಾನು ಮುಂಚೆ ಎಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಜುಡಿಯೋ ಪರ್ಫ್ಯೂಮ್ಸ್ ಏನೆ, ಇವಾಗ ಒಂದೆರಡು ಸೀಕ್ರೆಟ್ ಅಂತ ಹೇಳಿ ಎಲ್ಲ ಬ್ರ್ಯಾಂಡ್ ತಗೊಂಡ್ಬಿಟ್ಟಿದ್ದೀನಿ. ನಮ್ಮ ಸಿಸ್ಟರ್ ಯೂಸ್ ಮಾಡ್ತಾ ಇದ್ರು, ಅದನ್ನ ನೋಡಿ ನಾನು ತಗೊಂಡಿದ್ದೀನಿ. ಅದಾಗಿದಾಗಿಂದ ಪರ್ಫ್ಯೂಮ್ ನಾನು ಯಾವ್ದು ಜುಡಿಯೋ ಇಂದ ತಂದಿರ್ಲಿಲ್ಲ, ಇವಾಗ ನಮ್ಮ ಹಸ್ಬೆಂಡ್ಗೆ ತಗೊಂಡಿದ್ದೀನಿ. ನೋಡ್ಬೇಕು ಹೆಂಗಿರುತ್ತೆ ಅಂತ ಹೇಳಿ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕು ಫಸ್ಟ್. ಅವ್ರು ಯೂಶುವಲಿ ಯೂಸ್ ಮಾಡ್ತಾ ಇದ್ದಿದ್ದು ಪಾರ್ಕ್ ಅವೆನ್ಯೂ ಬ್ರ್ಯಾಂಡು, ಇದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ 99 ಕೊಟ್ಟೆ. ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು ಈ ಪೌಚು, ಇದು ಹ್ಯಾಂಡಲ್ ಇದೆಯಲ್ಲ, ಇದು ಲೆಂತ್ ಇದೆ ತುಂಬಾ, ನಾವು ಸೈಡ್ಗೆ ಹಾಕೊಳ್ಳೋದಿಕ್ಕೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ಮೊಬೈಲ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗಿದೆ. ಮತ್ತೆ ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, 2 ಜಿಪ್ ಇದೆ. ಈಸಿ ಹ್ಯಾಂಡ್ಲಿಂಗ್ ಆಗಿದೆ, ಒಂಥರ ಸಿಂಪಲ್ ಆಗಿದೆ ನಿಜವಾಗ್ಲೂ. ಬೇರೆ ಬೇರೆ ಕಲರ್ಸ್ ಯಾವ್ದು ಅಂತಂದ್ರೆ ಗ್ರೀನು ಬ್ಲೂ ಎಲ್ಲ ಇತ್ತು, ಬಟ್ ನನಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು. ನನ್ನ ಹತ್ರ ಆಲ್ಮೋಸ್ಟ್ ಇರೋದೆಲ್ಲ ಗ್ರೀನೇ ಇದೆ, ಡಾರ್ಕ್ ಗ್ರೀನ್ ಬರುತ್ತಲ್ಲ ಅದೇನೆ. ಬ್ಯಾಗ್ಸ್ ಇಂದ ಹಿಡಿದು ನಾನೊಂದು ಚಿಕ್ಕಪೇಟೆ ಶಾಪಿಂಗ್ ಹೋಗಿರ್ಬೇಕಾದ್ರೆ ಒಂದು ಬ್ಯಾಗ್ ಹಾಕೊಂಡಿದ್ದೀನಿ ನೋಡಿ, ಅದು ಜರ್ಕಿನ್ ಇಂದ ಹಿಡಿದು ನಾನು ಆಲ್ಮೋಸ್ಟ್ ಗ್ರೀನ್ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಅದು ಗ್ರೀನ್ ಐ ಕ್ಯಾಚಿ ತರ ಇರುತ್ತೆ ಕಲರ್ ಅಂತ ಹೇಳಿ. ಬಟ್ ಈ ಸರಿ ಏನೋ ಗೊತ್ತಿಲ್ಲ, ಇದಿಷ್ಟ ಆಯ್ತು ಕಲರ್, ಸೊ ಇದು ತಗೊಬಂದೆ. ನಾನು ಈ ಬ್ಯಾಗ್ ಕೊಟ್ಟಿದ್ದು 199. ನೋಡ್ತಾ ಇರ್ಬೋದು, ವರ್ತ್ ಅಂತ ಅನ್ಸುತ್ತೆ. ಯೂಶುವಲಿ ನಾವು ಹೊರಗಡೆ ಎಲ್ಲ ಹೋಗ್ತೀವಲ್ವಾ, ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಒಂದ್ ಸೈಡ್ ಬ್ಯಾಗು ಹಾಕೊಳಕ್ ಇಷ್ಟಪಡ್ತೀವಿ, ಮೊಬೈಲು ಮತ್ತೆ ಒಂದಷ್ಟು ಕ್ಯಾಶ್ ಎಲ್ಲ ಇಟ್ಕೊಂಡು ಹೋದ್ರೆ. ಯೂಶುವಲಿ ಯಾರು ಕ್ಯಾಶ್ ಕ್ಯಾರಿ ಮಾಡಲ್ಲ, ಬಟ್ ನಾನು ಕ್ಯಾಶ್ ಎಲ್ಲ ಇಟ್ಕೊಂಡು ಹೋದ್ರೆ ಬೇಕಾಗುತ್ತೆ ಅಂತೇಳಿ ನಮ್ಮ ಹಸ್ಬೆಂಡ್ ಅವಾಗ ಬೈತಾ ಇರ್ತಾರೆ, ಸಿಂಪಲ್ ಆಗಿರೋದೊಂದು ಇಟ್ಕೋಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇದನ್ನ ತುಂಬಾ ದಿನ ತಗೋಬೇಕು ಅಂತ ಹೇಳಿ ನೋಡ್ಕೊಂಡು ಬಂದಿದ್ದೆ. ನಾನು ಇಲ್ವೇನೋ ಕಲೆಕ್ಷನ್ಸ್ ಅನ್ಕೊಂಡಿದ್ದೆ, ಬಟ್ ಮೆನ್ಸ್ ಸೆಕ್ಷನ್ಗೆ ಹೋದೆ, ಅಲ್ಲಿತ್ತು. ಸೊ 199 ಕೊಟ್ಟೆ ಇದಕ್ಕೆ ಬ್ಯಾಗಿಗೆ. ವರ್ತ್ ಅನಿಸ್ತು ನನಗೆ, ಕ್ವಾಲಿಟಿನೂ ಚೆನ್ನಾಗಿದೆ, ಸಾಫ್ಟ್ ಆಗಿ ವಾಶು ಮಾಡ್ಕೊಬಹುದು ನಾವೇನಾದ್ರೂ ಕೊಳೆ ಆಯ್ತು ಅಂತ ಹೇಳಿದ್ರೆ. ಅದಾದ್ಮೇಲೆ ನೆಕ್ಸ್ಟ್
ಸೊ ಅದಾದ್ಮೇಲೆ ನಾನು ತಗೊಬಂದಿದ್ದು ನನಗೆ ಲಿಪ್ಸ್ಟಿಕ್ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ. ಸೊ ಅದು 149 ರುಪೀಸು ಈ ಲಿಪ್ಸ್ಟಿಕ್ಕಿಗೆ. ನಾನು ಯಾವಾಗ್ಲೂ ಲಿಕ್ವಿಡ್ ಲಿಪ್ಸ್ಟಿಕ್ ತಗೊಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇದೊಂಥರ ಮರೂನ್ ಕಲರ್ ಇರುತ್ತೆ. ನನಗೆ ಆ ಶೇಡೇ ತುಂಬ ಇಷ್ಟ. ನಮ್ಮ ಹಸ್ಬೆಂಡ್ ಅವಾಗವಾಗ ಹೇಳ್ತಾ ಇರ್ತಾರೆ ತುಂಬ ಡಾರ್ಕ್ ಆಯಿತು, ಲೈಟ್ ಕಲರ್ ತಗೋ ಅಂತೇಳಿ. ಲೈಟ್ ಕಲರ್ ನನ್ನ ಸ್ಕಿನ್ಗೆ ಸೂಟ್ ಆಗಲ್ಲ. ನಾನು ಅಪ್ಲೈ ಮಾಡಿ ನೋಡಿದ್ದೀನಿ. ಜುಡಿಯೋಯಿಂದನೇ ಒಂದು 10 ಲಿಪ್ಸ್ಟಿಕ್ ತಂದಿದ್ದೀನಿ ಅಂತ ಅನಿಸುತ್ತೆ. ಅಂದರೆ ಹೋದಾಗೆಲ್ಲ ಒಂದೇ ಸರಿ ತಂದಿರೋದಲ್ಲ ಅದೆಲ್ಲ. ಅವಾಗೆಲ್ಲ ನಾನು ಟೆಸ್ಟ್ ಮಾಡೋಕ್ಕೆ ಅಂತಲೇ ಸ್ಯಾಂಪಲ್ ಆಗಿ ಒಂದು 99 ರುಪೀಸ್ ಅಷ್ಟೇ ಅಲ್ವಾ. ಸೊ ತಗೊಬಂದಿರ್ತೀನಿ. ಬಟ್ ಟೆಸ್ಟ್ ಮಾಡಿ ನೋಡಿದಾಗ ಅದು ಮ್ಯಾಚೇ ಆಗಲ್ಲ. ಸೊ ಅದಕ್ಕೆ ಒಂದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇವಾಗ ಮಾತ್ರ. ಈ ಶೇಡೇನೆ ಯಾವಾಗಲೂ ತಗೋತಾ ಇರೋದು ನಾನು. ಈ ಶೇಡ್ ಬಂದು ಥ್ರಿಲ್ B02 ಅಂತ ಹೇಳಿ. ಈ ಶೇಡ್ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇದೇ ತಗೊತೀನಿ ಯಾವಾಗ್ಲೂ. ನೋಡ್ತಾ ಇರ್ಬೋದು, ಥ್ರಿಲ್ B02 ಅಂತ ಹೇಳಿ ಇದೆ. ಈ ಶೇಡೇ ತಗೊಳ್ಳೋದು ನಾನು ಯಾವಾಗ್ಲೂ. ಇದಕ್ಕೆ ನಾನು 149 ರುಪೀಸ್ ಕೊಟ್ಟೆ. ನೆಕ್ಸ್ಟು ನನ್ನ ಮೋಸ್ಟ್ ಫೇವ್ರೇಟು, ಎಷ್ಟೊಂದು ನೇಲ್ ಪಾಲಿಶ್ ಇದೆ ಅಂತೇಳಿ ನಾನು ಕೌಂಟ್ ಮಾಡಿದ್ರೆ ಒಂದು 25-30 ಇದೆ ಅನ್ಸುತ್ತೆ. ಬಟ್ ನನಗೆ ಓದಾಗ್ಲೆಲ್ಲ ತುಂಬ ಇಷ್ಟ ಆಗುತ್ತೆ ಕಲರ್ಸು. ಯಾವುದಾದ್ರೂ ಒಂದು ಕಲರ್ಸ್ ತರ್ತಾನೆ ಇರ್ತೀನಿ. ಈ ಸರಿ ಹಬ್ಬಕ್ಕೆ ಅಂತ ಹೇಳಿ 2 ಕಲರ್ ತಂದಿದ್ದೀನಿ. ನಾನು ಯೂಶ್ವಲಿ ಹಬ್ಬಕ್ಕೆ ಮಾತ್ರ ವೇರ್ ಮಾಡೋಕ್ಕೆ ನೇಲ್ ಪಾಲಿಶ್ ಅಪ್ಲೈ ಮಾಡ್ಕೊಳಕ್ಕಾಗೋದು. ಯಾಕಂದ್ರೆ ಹಾಸ್ಪಿಟ್ಲಲ್ಲಿ ಅದೆಲ್ಲ ಅಲೋ ಮಾಡಲ್ಲ. ಕಾಲಿಗೆ ಮಾತ್ರ ಬೇಕಾದ್ರೆ ಅಪ್ಲೈ ಮಾಡ್ಕೊಬೋದು, ಬಟ್ ನೈಲ್ಸ್ಗೆಲ್ಲ ಅಪ್ಲೈ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ಇರಲಿ ಅಂತೇಳಿ 2 ಕಲರ್ ತಂದಿದ್ದೀನಿ. 2 ಲೈಟ್ ಕಲರ್ಸೇನೆ, ಬಟ್ ಚೆನ್ನಾಗಿದೆ ಎರಡೂ. 79 ರುಪೀಸ್ ಕೊಟ್ಟೆ ಈಚ್ ನಾನು. ನೋಡ್ತಾ ಇರ್ಬೋದು, ಒಂದು ಪಿಂಕು ಒಂದು ಗ್ರೀನ್ ತಂದಿದ್ದೀನಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಈ ಥರ ನೈಲ್ ಪಾಲಿಶ್ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ನೈಲ್ ಪಾಲಿಶ್ ಎಲ್ಲ ಹಚ್ಕೊಳ್ಳೋದಿಕ್ಕೆ. ಯಾವಾಗ್ಲೂ ಒಂದೊಂದು ಬೆರಳಿಗೆ ಒಂದೊಂದು ಥರ ಹಾಕೊಡಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ತಗೊಬಂತಂದೆ. ಇದಕ್ಕೆ ನಾನು 79 ರುಪೀಸು ಒಂದೊಂದಕ್ಕೆ ಸಪ್ರೇಟು ಈಚ್ ಕೊಟ್ಟಿದ್ದು. ವರ್ತ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಹೇಳೋದಾದ್ರೆ. ವುಮೆನ್ಸ್ದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಟೀ ಶರ್ಟ್ಸು, ಟಾಪ್ಸ್ ಎಲ್ಲಾನು ತುಂಬ ಚೆನ್ನಾಗಿರೋ ಇದಾವೆ. ಅದರಲ್ಲೂ ವುಮೆನ್ಸ್ ಇದೆಯಲ್ಲ, ವೆಸ್ಟರ್ನ್ ಕಲೆಕ್ಷನ್ಸ್ ಅಂತೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ, ಅಂದರೆ 1 ಪೀಸ್ ಡ್ರೆಸ್ ಇರ್ಬೋದು, ಮತ್ತೆ ಲಾಂಗ್ ಡ್ರೆಸ್ಸಸ್ ವೇರ್ ಮಾಡ್ತಾರೆ ನೋಡಿ ಈ ಆಫೀಸ್ ವೇರ್ಗೆ, ಅದೆಲ್ಲ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದಾವೆ. ಕೋಆರ್ಡ್ ಸೆಟ್ಸ್ ಇರ್ಬೋದು ಎಲ್ಲಾನು. ನನಗೊಂದು ಕೋಆರ್ಡ್ ಸೆಟ್ ಅಂತೂ ತುಂಬ ಇಷ್ಟ ಆಯಿತು, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ದು. ಬಟ್ ಅದು ಏನಂತಂದ್ರೆ ಬಟನ್ ಇದೆಯಲ್ಲ, ಅದು ಫುಲ್ ಸ್ಟ್ರೈಟ್ ಬಟನ್ ಇದೆ, ಶರ್ಟ್ ತರ. ಮಾಮೂಲಿ ಮೆನ್ಸ್ ವೇರ್ ಮಾಡ್ತಾರಲ್ಲ ಆ ತರ ಶರ್ಟ್ ತರ. ಅದು ಬಟನ್ಸ್ ಎಲ್ಲ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲೆಲ್ಲ ಅದಕ್ಕೆ ಅಂತಾನೆ ಒಳಗಡೆ ಏನಾದ್ರು ವೇರ್ ಮಾಡ್ಬೇಕಾಗುತ್ತೆ. ಅದು ಕಂಫರ್ಟಬಲ್ ಇರಲ್ಲ ಅಷ್ಟೊಂದು. ಸೊ ಅದಕ್ಕೋಸ್ಕರ ತಗೊಳ್ಳಿಲ್ಲ ನಾನು. ಇಲ್ಲಾಂತಂದ್ರೆ ತಗೊಂಡ್ಬಂದಿರ್ತಿದ್ದೆ ಅನ್ಸುತ್ತೆ ಅದನ್ನ. ನನಗೇನಂತಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲೂ ಹೇಳಿದೀನಿ, ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಂಡ್ಬಿಡ್ಬೇಕು, ಆ ತರ ನನ್ನ ಮೈಂಡ್ ಸೆಟ್ಟು. ಮತ್ತೆ ಅದು ಒಂದು ವಾರ ಬಿಟ್ಟಾದ್ರೂ ಹೋಗಿ ತಗೋತೀನಿ ಅದನ್ನ ನೋಡಿದ್ದೆ ಅಂತ ಹೇಳಿದ್ರೆ, ಆ ತರ ನನ್ನ ಮೈಂಡ್ ಸೆಟ್ಟು. ಸೊ ಅದಕ್ಕೋಸ್ಕರ ಅದು ಟಾಪ್ ಸ್ವಲ್ಪ ನನ್ಗೆ ಅನ್ಕಂಫರ್ಟಬಲ್ ಅನಿಸ್ತು, ಅದಕ್ಕೋಸ್ಕರ ತಗೊಳ್ಳಿಲ್ಲ. ಇದಿಷ್ಟ ಆಗಿತ್ತು ನಾನು ಜುಡಿಯೋಯಿಂದ ಶಾಪಿಂಗ್ ಮಾಡಿದ್ದಿತ್ತು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಗೇನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.